ಇದೇ ಮಾಡಲು ಸರ್ 1999 ಇದು. ಓನರು ಓನರ್ ಕೇಳ್ಬಿಡಿ. ಎಷ್ಟು ಓಡಿದೆ? ಜಾಸ್ತಿನೇ ಓಡ್ಬಿಟ್ಟಿದೆ. ಜಾಸ್ತಿ ಓಡ್ಬಿಟ್ಟಿದೆಯಾ? ಅನ್ಲಿಮಿಟೆಡ್ ಓನರ್ಸು. ಹೌದು. ಎಷ್ಟಿದೆ ಪ್ರೈಸು? ರನ್ನಿಂಗ್ ಜಾಸ್ತಿ ಆಗಿದೆ ಅಂತ ಓನರ್ ಒಬ್ಬರೇ ಅಂತ. ಓನರ್ ಒಬ್ಬರೇನೆ ಅಂತ. ಯಾವ ಹುತ್ತದಲ್ಲಿ ಯಾವ ಐತೆ ಯಾರು ಗೊತ್ತು? ಎಷ್ಟು ಪ್ರೈಸ್ ಇದು? ಪ್ರೈಸು ಅವ್ರನ್ನೇ ಕೇಳ್ಕೊಬಿಡಿ. ಎಷ್ಟಪ್ಪ ಪ್ರೈಸು? ಅನ್ಲಿಮಿಟೆಡ್ ಪ್ರೈಸಾ? ನಿಮಗೋಸ್ಕರ ಇವತ್ತು ನಾನು ಮೈಸೂರಲ್ಲಿರುವಂಥ ದಿ ಕಾರ್ಸ್ ಗ್ಯಾಲಕ್ಸಿ ಶೋರೂಮ್ ಬಂದಿದ್ದೀನಿ. ಇದು ಬಂದು ನಿಮಗೆ KA09 RTO ಆಪೋಸಿಟಲ್ಲಿ ಈ ಶೋರೂಮ್ ಇರುತ್ತೆ. ಇವ್ರದ್ದು 10 ಇಯರ್ಸ್ ಆ್ಯನಿವರ್ಸರಿ ಇರುತ್ತೆ. ಅಂದರೆ 10ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನೀವು ಯಾವುದೇ ಗಾಡಿ ತೊಗೊಂಡ್ರು ಕೂಡ ನಿಮಗೆ ಮಿನಿಮಮ್ 50,000 ಡೌನ್ ಪೇಮೆಂಟಿಂದ ನಿಮಗೆ ಗಾಡಿಗಳು ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಇವ್ರ ಹತ್ರ ನೀವು ಇಲ್ಲಾಂದ್ರೂ ಒಂದು 60ರಿಂದ 70 ಗಾಡಿಗಳನ್ನ ನೋಡ್ಬೋದು. ಪ್ರತಿಯೊಂದು ಕೂಡ ನಿಮಗೆ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಮತ್ತು ಪ್ರತಿಯೊಂದು ಗಾಡಿಗೂ ಕೂಡ ನಿಮಗೆ PDF ಅಲ್ಲಿ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಇದು ಸರ್ ಇದು ಬಂದು 2012 ಮಾಡಲು. 2012 ಮಾಡಲ್. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಹೌದು. ಇದು ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ವರ್ಷನ್ ಸರ್. BXI BXI. ಓಡಿರೋದು ಸರ್ 87,000 ಓಡಿದೆ. ಪ್ರೈಸು ಸರ್ 4,75,000 ಹೇಳ್ತಾ ಇದ್ದಾರೆ ಸರ್. ನೆಗೋಷಿಯಬಲ್ 475. 4,75,000 ನೆಗೋಷಿಯಬಲ್. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ 4,65,000. 465ನಾ? ಓಕೆ, 4,65,000 ನೆಗೋಷಿಯಬಲ್ ಇರುತ್ತೆ. ಇದಕ್ಕೆ ಮತ್ತೊಂದು ಸ್ವಿಫ್ಟ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನಿಮಗೆ ಟಾಪ್ ಆ್ಯಂಡ್ ಯಾಕಂದ್ರೆ ವಿತ್ ಅಲವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಡೀಸೆಲ್ ಇಂಜಿನ್ ZA ಪ್ಲಸ್ ZA ಸರ್ ಇದು. ಓಕೆ, ZA ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಜೊತೆ ಬರೋದು. ಡೀಸೆಲ್ ಇದು 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ 12 ಮಾಡಲ್ ಇದು. ಓನರು ಸಿಂಗಲ್ ಓನರ್ ಸರ್. ಓಡಿರೋದು 96,000 ಓಡಿದೆ ಸರ್. ಪ್ರೈಸು 5,25,000 ಹೇಳ್ತಾ ಇದೆ ಸರ್. ನೆಗೋಷಿಯಬಲ್. ಓಕೆ, 525 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. Hyundai i20 ಅದು ಕೂಡ ಇದು IMT ಗೇರ್ ಬಾಕ್ಸ್ ಜೊತೆ ಬರುವಂಥದ್ದು. KA09 ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲವೆಲ್ಸ್ ಬರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ ಇದು 2021 ಮಾಡಲು ಸರ್. ಓನರ್ ಸಿಂಗಲ್ ಓನರ್ ಸರ್. ಓಡಿರೋದು ಎಷ್ಟಿದು? 65,000 ಓಡಿದೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್. ಓಕೆ, 16+ 70+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 8,75,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್. ಓಕೆ, 875 8,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದು IMT ಆದ್ರಿಂದ ನಾನು ನಿಮ್ಗೆ ಇಂಟೀರಿಯರ್ ಕೂಡ ಹಾಗೇನೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಇವೆಲ್ಲನೂ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಗಾಡಿ ಇದು. ಲೋನು ಕೂಡ ಆಗುತ್ತೆ. ಇದು ಸರ್ ಹೋಂಡಾ WRV ಇದು. ಓಕೆ, ಹೋಂಡಾ WRV KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲವೆಲ್ಸ್ ಬರುತ್ತೆ. ಮಾಡಲು ವಿತ್ ಸನ್ ರೂಫ್ ಬರುತ್ತೆ ಸರ್. ಇದು 2017 ಮಾಡಲು. ಓಕೆ, ವಿತ್ ಸನ್ ರೂಫ್, ಸೂರ್ಯ ಚಾವಣಿ. ಓನರು ಸೆಕೆಂಡ್ ಓನರ್ ಸರ್. ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್ ವರ್ಷ. ಓಡಿರೋದು 66,000 ಓಡಿದೆ. ಪ್ರೈಸು ಸರ್ 7,75,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್. ಓಕೆ, 7,75,000. ಹೌದು. 775 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ Hyundai i20 ಮತ್ತೊಂದು KA53 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಬಂದು 2015-16 ಮಾಡಲು. ಹಾಂ, ಸಿಂಗಲ್ ಓನರ್ ಸರ್. ಓಡಿರೋದು ವರ್ಷನ್. ಪೆಟ್ರೋಲ್. ಹೌದು. 67,000 ಓಡಿದೆ. ಪ್ರೈಸ್ ಏನು ಹೇಳ್ತಾ ಇದ್ರೆ ಇದಕ್ಕೆ? 5,95,000 ಹೇಳ್ತಾ ಇದೆ ಸರ್. ನೆಗೋಷಿಯಬಲ್. ಓಕೆ, 595 5,95,000 ನೆಗೋಷಿಯಬಲ್. ಮಾರುತಿ ಸುಜುಕಿ ಸ್ವಿಫ್ಟ್ ಅದು ಕೂಡ ನ್ಯೂ ಶೇಪು. ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ. KA12 ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ ಇದು ಬಂದು 2019 ಮಾಡಲು ಸರ್. 2019ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವರ್ಷನ್. ಓಡಿರೋದು ಎಷ್ಟು? ಸರ್ 72,000 ಓಡಿದೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 6,50,000 ಹೇಳ್ತಾರೆ ಸರ್. ನೆಗೋಷಿಯಬಲ್. ಓಕೆ, 650 6,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಡೀಸೆಲ್ ವೇರಿಯಂಟು KA51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಬ್ಯಾಕ್ ವೈಫರ್ ಡಿಫಾಗರ್ ಬರುತ್ತೆ. ಅಲೋವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಬರುವಂಥ ಗಾಡಿ ಇದು. 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 19 ಮಾಡಲ್ ಇದು. ಓಕೆ, 2019ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋದು ಇದು ಸರ್ 74,000 ಓಡಿದೆ. ಓಕೆ, 74,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಏನಿದೆ? 8,75,000 ಹೇಳ್ತಾರೆ ಸರ್. ನೆಗೋಷಿಯಬಲ್. ಓಕೆ, 875 8,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟು ವೋಕ್ಸ್ ವ್ಯಾಗನ್ ವೆಂಟೋ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್ ವರ್ಷನ್ ಇದು. ಓಕೆ, ಮಾಡಲು 13 ಮಾಡಲು ಸರ್. ಓನರು ಸರ್ ಸಿಂಗಲ್ ಓನರು. ಓಡಿರೋದು ಎಷ್ಟಿದು? ಸರ್ 1,03,000 ಓಡಿದೆ. ಓಕೆ, 1,03,000 ಕಿಲೋಮೀಟರ್ ಡ್ರಿವನ್. ಪ್ರೈಸು ಸರ್ 4,85,000 ಹೇಳ್ತಾರೆ. ನೆಗೋಷಿಯಬಲ್. ಓಕೆ, 485 4,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಮತ್ತೊಂದು ನ್ಯೂ ಶೇಪ್ ಗಾಡಿ KA50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಕೂಡ ನೀವು ನೋಡ್ತಾ ಇರ್ಬೋದು ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಡೀಸೆಲ್ ಇಂಜಿನ್ ಇದು. ಮಾಡಲ್ ಇದು ಸರ್ 2019 ಮಾಡಲ್ ಇದು. 2019ನೇ ಮಾಡಲು. ಓನರು ಸಿಂಗಲ್ ಓನರು ಸರ್. ಓಕೆ, ಓಡಿರೋದು ಸರ್ 80,000 ಓಡಿದೆ. ಓಕೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಕೂಡ ಬರುತ್ತೆ.
ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಜೊತೆ ಕೂಡ ಇದು ಬರುತ್ತೆ. ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್. ಓಕೆ, ಒಂದು 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 7,75,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್. 775, 7,75,000. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಮತ್ತೊಂದು ನ್ಯೂ ಶೇಪ್ ಶಿಫ್ಟು K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್, ಇದು ಬಂದು 2021 ಮಾಡಲು, 2021 ಮಾಡಲು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ZXi. ಹೌದು ಸರ್. ಓಡಿರೋದು ಬರೀ 16,000 ಓಡಿದೆ ಸರ್. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಜೊತೆ ಬರುತ್ತಾ ಗಾಡಿ. 17-18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 7,75,000 ಹೇಳ್ತಾರೆ ಸರ್, ನೆಗೋಷಿಯಬಲ್. 775, 7,75,000. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಬಲೆನೋ K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಕೂಡ ನಿಮಗೆ ಟಾಪ್ ಆ್ಯಂಡ್ ಅಲವೆಲ್ ಜೊತೆ ಬರುತ್ತೆ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ. ಮಾಡಲ್ ಇದು ಸರ್ 2017 ಮಾಡಲ್ ಇದು. 2017 ಆಲ್ಫಾ ವಿತ್ ಪುಷ್ ಸ್ಟಾರ್ಟ್ ಜೊತೆ ಬರುವಂಥ ಗಾಡಿ ಇದು. ಸರ್ ಇದು 2021 ಮಾಡಲ್ ಇದು. 2021 ಮಾಡಲ್. ಓನರ್ ಸಿಂಗಲ್ ಓನರ್. ಓಡಿರೋದು ಬರೀ 31,000 ಓಡಿದೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವರ್ಷನ್. ಓಕೆ, ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 7,90,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. 7,90,000, 7,90,000. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಇವ್ರ ಹತ್ರ ಇಲ್ಲಾಂದ್ರೆ ಒಂದು 60ಕ್ಕಿಂತ ಹೆಚ್ಚು ಗಾಡಿಗಳಿರುತ್ತೆ. ಬಟ್ ಇವತ್ತು ಮಾರುತಿ ಸುಜುಕಿ ಆ ಗಾಡಿಗಳದ್ದು ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ನಿಮಗೆ i20 ಬರುತ್ತೆ, ಬೇರೆ ಗಾಡಿಗಳದ್ದು ಕೂಡ ಬರುತ್ತೆ. ಬಟ್ ಮೇನ್ ಮಾರುತಿ ಸುಜುಕಿ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXi ಅಂದರೆ ನಿಮಗೆ ಪೆಟ್ರೋಲಲ್ಲಿ ಮಿಡ್ ವೇರಿಯಂಟ್ K03 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಆಸ್ ಯೂಶುವಲ್ ನಿಮಗೆ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 13 ಮಾಡಲ್ ಇದು. 2013 ಮಾಡಲ್. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? ಸರ್ 78,000 ಓಡಿದೆ. ಓಕೆ, 78,000 ಕಿಲೋಮೀಟರ್ ಡ್ರಿವನ್ನು. ಪ್ರೈಸು ಸರ್ 5,25,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್. ಓಕೆ, 5,25,000, 5,25,000. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಿನಿಮಮ್ ಒಂದು 50,000-70,000 ಡೌನ್ ಪೇಮೆಂಟಲ್ಲಿ ನೀವು ಮಾರುತಿ ಸುಜುಕಿದು ಯಾವ ಗಾಡಿ ಬೇಕಾದ್ರೂ ತೊಗೋಬೋದು. ಬಟ್ ಏನಂದರೆ ಎಲ್ಲನೂ ಕೂಡ 2012+ ಇರಬೇಕು. ಜೊತೆಗೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ಎಲ್ಲ ಏನಿರುತ್ತೆ ಅದೆಲ್ಲನೂ ಕೂಡ ತುಂಬ ಎಕ್ಸಲೆಂಟ್ ಇದರಲ್ಲಿ ಕಂಡೀಷನಲ್ಲಿ ಇದ್ರೆ ಮಾತ್ರ ನಿಮ್ಗೆ ಆಗುತ್ತೆ. ಜೊತೆಗೆ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ K05 ZXi ಅಂದರೆ ನಿಮಗೆ ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಜೊತೆಗೆ ನಿಮಗೆ ಟಾಪ್ ಎಂಡ್ ಪೆಟ್ರೋಲ್ ಟಾಪ್ ಎಂಡ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ವಿತ್ ಅಲವೆಲ್ಸ್ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಂಟೀರಿಯರ್ ಕೂಡ ಒಂದು ಸಲ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಯಾಕಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ಡ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಜೊತೆ ಬರುತ್ತೆ. ಮಾಡಲ್ ಇದು ಸರ್ 14 ಮಾಡಲ್ ಇದು. ಓಕೆ, 2014, 2014 ಮಾಡಲ್. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? ಸರ್ 67,000 ಓಡಿದೆ. ಓಕೆ, 67,000 ಕಿಲೋಮೀಟರ್ ಡ್ರಿವನ್ನು. ಪ್ರೈಸು 5,75,000 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್. ಓಕೆ, 5,75,000, 5,75,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ VXi ವೇರಿಯಂಟ್ ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್ K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಕೂಡ ಆಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಅಷ್ಟೇ. ಪೆಟ್ರೋಲ್ ವೇರಿಯಂಟ್ ಆದ್ದರಿಂದ ನೀವು 16-70+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮಾಡಲ್ ಇದು ಸರ್ 14 ಮಾಡಲು. ಓಕೆ, 2014 ಮಾಡಲು. ಓನರು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಪ್ರೈಸು ಸರ್ 5,10,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 5,10,000, 5,10,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ K41 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 11 ಮಾಡಲ್ ಇದು. 2011 ಮಾಡಲು, ಪೆಟ್ರೋಲ್ ವೇರಿಯಂಟು, LXi ಅಂದರೆ ಸ್ವಿಫ್ಟಲ್ಲಿ ನಿಮಗೆ ಬೇಸಿಕ್ ಅಂತಲೇ ಹೇಳ್ಬೋದು. ನಿಮಗೆ ಪವರ್ ಸ್ಟೇರಿಂಗು, AC ಸಿಸ್ಟಮು ಇಷ್ಟು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಪವರ್ ವಿಂಡೋ ಬೇಕು ಅನ್ನೋರು ಬೇಕಾದ್ರೆ ಹಾಕಿಸ್ಕೋಬೋದು. ಓನರು ಸೆಕೆಂಡ್ ಓನರ್ ಇದೆ ಸರ್. ಓಡಿರೋದು ಬರೀ 33,000 ಓಡಿದೆ ಸರ್ ಗಾಡಿ. ಓಕೆ, 33,000, 33,000 ಕಿಲೋಮೀಟರ್ ಡ್ರಿವನ್. ಪ್ರೈಸು ಸರ್ 3,75,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 3,75,000, 3,75,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ರಿಡ್ಸ್ VXi ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟು K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಡ್ಯೂಯಲ್ ಟೋನ್ ಕಲರಲ್ಲಿ ನಿಮಗೆ ಇಂಟೀರಿಯರ್ ಸಿಗುತ್ತೆ. ಇದರಲ್ಲಿ ರೇಸ್ ಸೈಡು ಕೂಡ ವೆಲ್ ಮೇಂಟೈನ್.
ಮೈಲೇಜ್ ಎಲ್ಲ ನಿಮಗೆ ಆರಾಮಾಗಿ ನೀವು 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇವೆಲ್ಲನೂ ಕೂಡ ಕೆ ಸೀರೀಸ್ ಇಂಜಿನ್ ಆದ್ರಿಂದ ಮೈಲೇಜ್ ಕೂಡ ಚೆನ್ನಾಗೇ ಬರುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಮಾಡೆಲ್ ಇದು ಸರ್ 14 ಮಾಡಲ್ ಇದು. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? ಬರೀ 36,000 ಓಡಿದೆ. ಓಕೆ 36,000 ಅಂದರೆ 36,000 ಕಿಲೋಮೀಟರ್ ಡ್ರಿವನ್. ಪ್ರೈಸು ಸರ್ 4,90,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ 4,90,000 4,90,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ VDI ಅಂದರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ K03 ಬ್ಯಾಂಗ್ಳೂರ್ ಇಸ್ಟರ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿನ ನಾನು ತೋರ್ಸೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಜಾಗ ತುಂಬಾ ಇಕ್ಕಟ್ಟಿರುತ್ತೆ, ಕೈ ಹಾಕೋಕ್ಕೆ ಜಾಗ ಇಲ್ಲ, ಇನ್ನು ಮೈ ಹಾಕೊಂಡು ಎಲ್ಲಿ ಹೋಗೋದು. ಮಾಡಲ್ ಇದು ಸರ್ ಇದು ಬಂದು 9 ಮಾಡಲು. ಓಕೆ 2009ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಓಕೆ ಇದು ಕೂಡ ಏಕಮಾಲಿಕರ ಗಾಡಿನೇ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? ಸರ್ 1,64,000 ಓಡಿದೆ. ಓಕೆ 1,64,000 1,64,000 ಕಿಲೋಮೀಟರ್ ಡ್ರಿವನ್. ಇದು ಬಂದು ನಿಮಗೆ ಡೀಸೆಲ್ VDI. ಹೌದು ಸರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, LDI ಇದು. LDI. ಓಕೆ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ. 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 3,85,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. ಓಕೆ 385 3,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ವ್ಯಾಗನಾರ್, ಅದು ಕೂಡ ಆಟೋಮೆಟಿಕ್ ವೇರಿಯಂಟು. ನೀವು ನೋಡ್ತಾ ಇರ್ಬೋದು, ಇದು ಕೂಡ ನೀಟ್ಲಿ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಬನ್ನಿ ರೇಸ್ ಸೈಡ್ ಹೋಗೋಣ, ತದನಂತರ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಇದು K03 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ BXI ವಿತ್ ಆಟೋಮೆಟಿಕ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ನಿಮಗೆ ಮ್ಯಾನ್ಯಲ್ ಅಂದರೆ 60+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಟೋಮೆಟಿಕ್ ಆದಾಗ 1-2 ಮೈಲೇಜ್ ನಿಮಗೆ ಕಡಿಮೆ ಬರುತ್ತೆ, ಅಂದರೆ ಒಂದು 14-15+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 16ವರೆಗೂ ಬರುತ್ತೆ, ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಮಾಡಲ್ ಇದು ಸರ್ 16-17 ಮಾಡಲ್ ಇದು. ಓಕೆ ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ 16 ಮತ್ತು 17ನೇ ಮಾಡಲ್ ಗಾಡಿ, ಏಕಮಾಲಿಕ ಸೆಕೆಂಡ್ ಓನರ್, 2 ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ಓಡಿರೋದು ಸರ್ 74,000 ಓಡಿದೆ. ಓಕೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 4,50,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ 4,50,000 4,50,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸೆಲೆರಿಯೋ ಆಟೋಮೆಟಿಕ್ K09 ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ. ಜೊತೆಗೆ ನಿಮಗೆ ಏರ್ ಬ್ಯಾಗ್, ABS ಅಂದರೆ ಗಾಳಿ ಚೀಲ, ಜೊತೆಗೆ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮು ಕೂಡ ಇರುತ್ತೆ. ಮಾಡಲ್ ಇದು ಸರ್ 2015 ಮಾಡಲ್ ಇದು. ಓಕೆ 2015ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? 83,000 ಓಡಿದೆ. ಓಕೆ ನಿಮಗೆ ಮೈಲೇಜ್ ಎಲ್ಲ ಒಂದು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು 4,50,000 ಹೇಳ್ತಾರೆ ಸರ್, ನೆಗೋಷಿಯಬಲ್. 4,50,000 4,50,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ವ್ಯಾಗನಾರ್, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಹೋಗೋಣ, ತದನಂತರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. VXI ಅಂದರೆ ನಿಮಗೆ ಇದು ಪೆಟ್ರೋಲ್ ಮಿಡ್ ವೇರಿಯಂಟ್ ಇದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ಡ್ರೈವರ್ ಕಂಫರ್ಟ್ ಗಾಡಿ ಅಂತಲೇ ಹೇಳ್ಬೋದು. ಇದು ಮಾಡಲು 14 ಮಾಡಲು ಸರ್. ಓಕೆ 2014ನೇ ಮಾಡಲು. ಓನರು ಸಿಂಗಲ್ ಓನರು. ಎಷ್ಟು ಓಡಿದೆ ಇದು? 48,000 ಓಡಿದೆ ಸರ್. ಓಕೆ ಪ್ರೈಸು 3,90,000 ಹೇಳ್ತಾರೆ, ಹೆಚ್ಚು ಕಡಿಮೆ ಕೊಡ್ತಾರೆ. ಓಕೆ 3,90,000 3,90,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಸೆಲೆರಿಯೋ ಮತ್ತೊಂದು ಇರುತ್ತೆ, ನಂಬರ್ ಪ್ಲೇಟ್ ತೋರ್ಸೋಕ್ಕಾಗ್ತಾಯಿಲ್ಲ. ಮಾಡಲ್ ಇದು ಸರ್ 17 ಮಾಡಲ್ ಇದು. ಓಕೆ 2017ನೇ ಮಾಡಲು. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರು. K02 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇದು ಬಂದು ನಿಮಗೆ ಮ್ಯಾನ್ಯುಯಲ್ ವೇರಿಯಂಟು. ಓಡಿರೋದು 34,000 ಓಡಿದೆ ಸರ್. ಓಕೆ 34,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಕೂಡ ಬರುತ್ತೆ. ಪ್ರೈಸು 5,25,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ 5,25,000 5,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು K50 ರಿಜಿಸ್ಟರ್ಡ್ ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಬಂದು 2009 ಮಾಡಲು. 2009ನೇ ಮಾಡಲು. ಓನರು ಸೆಕೆಂಡ್ ಓನರು ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು? ಸರ್ 1,09,000 ಓಡಿದೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್. BXI. ಹೌದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 3,25,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ 3,25,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನಾರ್ K41 ಅಂದರೆ ಇದು ಕೂಡ ಬೆಂಗಳೂರು ನೊಂದೋಯ್ತಾ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಅಷ್ಟು ಮಾತ್ರ ಬರುತ್ತೆ. ಯಾಕಂದರೆ ಇದು ಬಂದು ನಿಮಗೆ LXI ವೇರಿಯಂಟ್, ಪೆಟ್ರೋಲ್ ಬೇಸಿಕ್ ವೇರಿಯಂಟ್ ಇದು. ಮಾಡಲು ಸರ್ ಇದು ಬಂದು 2010 ಮಾಡಲು. ಓಕೆ 2010ನೇ ಮಾಡಲು. ಓನರು ಸಿಂಗಲ್ ಓನರು ಸರ್. ಸಿಂಗಲ್ ಓನರು. ಓಡಿರೋದಲ್ಲ ಸರ್ ಬರೀ 30,000 ಓಡಿದೆ. ಓಕೆ 30,000 ಕಿಲೋಮೀಟರ್ ಡ್ರಿವನ್. ಪ್ರೈಸು 2,70,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ 2,70,000 2,70,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಪೋಲೋದು ಕೂಡ ನಾನು ಡೀಟೇಲ್ ಕೊಡ್ತಾ ಇದ್ದೀನಿ, ಯಾಕಂದರೆ ತುಂಬಾ ಹೈ ಡಿಮ್ಯಾಂಡ್ ಇರೋದ್ರಿಂದ ಪ್ರತಿಯೊಬ್ಬರು ಕೇಳೋದ್ರಿಂದ. ನೀವು ನೋಡ್ತಾ ಇರ್ಬೋದು ವೋಕ್ಸ್ವ್ಯಾಗನ್ ಪೋಲೋ, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ K03 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಜೊತೆಗೆ ಇದರಲ್ಲಿ ಅಲೋವಿಲ್ಸ್ ಕೂಡ ಇರುತ್ತೆ. ಬನ್ನಿ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ.
ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಮಿರರ್ ಅಡ್ಜಸ್ಟ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ಎ ಸಿ ಸಿಸ್ಟಮ್ ಕೂಡ ಇರುತ್ತೆ. ABS ಕೂಡ ಇರುತ್ತೆ ಇದರಲ್ಲಿ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೈಟ್ ಸೈಡ್ ಕೂಡ ವೆಲ್ ಮೇಂಟೈನ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ TDI ಅಂದರೆ ನಿಮಗೆ ಡೀಸೆಲ್ ವೇರಿಯಂಟು. ಐಲೈನ್ ಇದು ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಮಾಡಲು ಸರ್ 17-18 ಇದು. ಓಕೆ, 2017 ಮತ್ತು 18 ಮಾಡೆಲ್ ಗಾಡಿ ಇದು. ಓನರು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? 91,000 ಓಡಿದೆ. 91. ಓಕೆ, 91,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಅಂತ ಹೇಳಿದ್ರೆ ನೀವು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 7,50,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 7,50,000, 7,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ರೆನಾಲ್ಟ್ ಡಸ್ಟರ್ K05 ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಡೀಸೆಲ್ ವೇರಿಯಂಟು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ ಇರುತ್ತೆ. ABS ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಇದು ಬಂದು ನಿಮಗೆ 85 PS RXL ವೇರಿಯಂಟು. ಮೈಲೇಜ್ ಎಲ್ಲ ಆರಾಮಾಗಿ 17-18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್ 16 ಮಾಡಲ್ ಇದು. 2016ನೇ ಮಾಡಲ್. ಓನರು ಸೆಕೆಂಡ್ ಓನರು ಸರ್. ಎಷ್ಟು ಓಡಿದೆ ಇದು? ಸರ್ 64,000 ಓಡಿದೆ. ಓಕೆ, 64,000 ಕಿಲೋಮೀಟರ್ ಡ್ರಿವನ್. ಪ್ರೈಸು 7,50,000 ಹೇಳ್ತಾರೆ ಸರ್, ನೆಗೋಷಿಯಬಲ್. 7,50,000, 7,50,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ VXA ಪೆಟ್ರೋಲ್ ಮಿಡ್ ವೇರಿಯಂಟ್ K03 ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಪೆಟ್ರೋಲ್ ವೇರಿಯಂಟ್ ಆದ್ದರಿಂದ 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಡಬಲ್ ಡಿನ್ ಅಂದರೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಫ್ರಂಟಿಂದ ಕೂಡ ನಾನು ನಿಮಗೆ ಲುಕ್ನ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 17 ಮಾಡಲ್ ಇದು. ಓಕೆ, 2017ನೇ ಮಾಡಲ್. ಓನರು ಸಿಂಗಲ್ ಓನರು ಸರ್. ಎಷ್ಟು ಓಡಿದೆ ಇದು? ಸರ್ 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಡ್ರಿವನ್ನು. ಪ್ರೈಸು 6,25,000 ಹೇಳ್ತಾರೆ ಸರ್, ನೆಗೋಷಿಯಬಲ್. ಓಕೆ, 6,25,000, 6,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮಾರುತಿ ಸುಜುಕಿ ಆಲ್ಟೋ ಮತ್ತೊಂದು ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಅಂದರೆ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. K09 ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್, AC. ಹೌದು. ಓಕೆ, ಮಾಡಲು ಸರ್ ಇದು 2009 ಮಾಡಲು. ಓಕೆ, 2009ನೇ ಮಾಡಲು. ಓನರು ಸಿಂಗಲ್ ಓನರು ಸರ್. ಎಷ್ಟು ಓಡಿದೆ ಇದು? ಸರ್ ಬರೀ 35,000 ಓಡಿದೆ. ಓಕೆ, 35,000 ಅಂದರೆ 35,000 ಕಿಲೋಮೀಟರ್ ಡ್ರಿವನ್. ಪ್ರೈಸು ಸರ್ 7,35,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. ಓಕೆ, 2,35,000, 2,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ.